ಹಾಯ್ ವೆಲ್ಕಮ್ ಬ್ಯಾಕ್ಸ್ ಟು ಮೈ ವೀಣಾ ಕಿರಣ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ಇವತ್ತೊಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೆ ನೋಡಿ, ವೈಟ್ ಕಲರ್ದು ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೆ. ಇದೊಂದು ಟ್ರಿಕ್ಸ್ನ ಹೇಳೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಸೈಡ್ ಫಿಟ್ಟಿಂಗ್ ನೀಟಾಗಿ ಕುತ್ಕೊಳ್ಳೋದಿಲ್ಲ. ಸೈಡ್ ಫಿಟ್ಟಿಂಗ್ ನೀಟಾಗಿ ಕುತ್ಕೊಂಡ್ರೆ ಈ ಶೋಲ್ಡ್ರ್ ಡ್ರಾಪ್ ಆಗೋದು, ಇಲ್ಲಾಂದರೆ ಹಾರ್ಮೋನ್ ಲೂಸ್ ಬರೋದು. ಬ್ಲೌಸ್ ಎಲ್ಲ ಫುಲ್ ಸ್ಟಿಚ್ ಮಾಡ್ತೀವಿ, ಬಟ್ ಸೈಡು ಫಿಟ್ಟಿಂಗು ನಮಗೆ ಹಿಡಿಯೋದಕ್ಕೆ ಬರೋದಿಲ್ಲ ಅಂತ ಪ್ರಾಬ್ಲಮ್ ಆಗುತ್ತಲ್ಲ. ಸೈಡ್ ಫಿಟ್ಟಿಂಗು ಯಾವ ರೀತಿ ಮಾರ್ಕ್ ಮಾಡ್ಕೊಬೇಕು, ನಾವು ಮಾರ್ಕಿಂಗಲ್ಲಿ ಕಟ್ಟಿಂಗ್ ಮಾಡಿಕೊಂಡ್ರೆ ಸ್ಟಿಚಿಂಗಲ್ಲಿ ಸೈಡ್ ಫಿಟ್ಟಿಂಗ್ ಯಾವ ರೀತಿ ನೀಟಾಗಿ ಫಿನಿಶಿಂಗಾಗಿ ಕುತ್ಕೊಳ್ಳುತ್ತೆ ಅಂತ ನಾನು ತೋರಿಸ್ತೀನಿ. ಬನ್ನಿ ಯಾವ ರೀತಿ ಅಂತ ನಾನು ನೋಡ್ಕೊಂಬರೋಣ ಅಂತ. ನೋಡಿ, ಫಸ್ಟಿಗೆ ಇದನ್ನು ಸೈಡ್ ಫಿಟ್ಟಿಂಗ್ ಇಡಬೇಕಾದ್ರೆ ನೋಡಿ, ಫಸ್ಟಿಗೆ ಇದು ಅಳತೆ ತೊಗೋಬೇಕು. ಈ ಅಳತೆ ತೊಗೊಂಡ್ಮೇಲೆ ನೋಡಿ, ಈ ಸ್ಟಿಚಿಂಗಿಂದ ಇಲ್ಲಿಗೆ ಒಂದು ಮಾರ್ಕು, ತಿರ್ಗಿ ಟೈಟಾಗಿ ಹಿಂಗೆ ಎಳ್ದು ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಸೈಡ್ ಫಿಟ್ಟಿಂಗ್ ಇವರು ಸ್ಟಿಚಿಂಗ್ ಎಲ್ಲ ಹಾಕಿದೆಯಾ, ಇದು ಅಳತೆ ಬ್ಲೌಸು. ನೋಡಿ, ತಿರ್ಗಾ ಈ ಉಕ್ಸ್ ಪಟ್ಟಿಯಿಂದ ಈ ಉಕ್ಸ್ ಪಟ್ಟಿಗೆ ನೋಡಿ, ಇವರು ಇಲ್ಲಿ ಸ್ಟಿಚಿಂಗ್ ಎಲ್ಲ ಹಾಕಿದಾರೋ ಇಲ್ಲಿಗೊಂದು ಮಾರ್ಕು, ತಿರ್ಗಾ ನೋಡಿ ಇದು ಎದೆ ಸುತ್ತಳತೆ ಬರುತ್ತಲ್ಲ, ಕಾಣಿಸ್ತಿದೆಯಮ್ಮ ನೀಟಾಗಿ, ಇಲ್ಲಿಗೆ ನೋಡಿ, ಇಲ್ಲಿಂದ ನೀಟಾಗಿ ಸ್ವಲ್ಪ ಎಳ್ದಿಟ್ಕೊಂಡು ನೋಡಿ, ಮಾರ್ಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು. ಹಿಂಗೆ ನೋಡಿ, ಇದು ಸ್ಲೀವ್ಸ್ ಹತ್ರ ಕಾಣಿಸ್ತಿದೆಯಮ್ಮ ನೀಟಾಗಿ, ಇದು ಸ್ಟಿಚಿಂಗ್ ಎಲ್ಲ ಕಾಣಿಸ್ತಿದೆಯಾ ನೋಡಿ. ಇಲ್ಲಿ ನೀಟಾಗಿ ಇಟ್ಕೊಂಡು ಈ ಸ್ಟಿಚಿಂಗ್ ಎಲ್ಲಿದೆಯೋ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು. ಇದು ನಾವು ಇವಾಗ ಇಟ್ಕೊಂಡು ಹಿಂಗೆ ಸೈಡ್ ಸ್ಟಿಚ್ ಹೊಡಿತೀವಿ. ಈ ಸೈಡ್ ಸ್ಟಿಚ್ ಹೊಡೆದಾಗ ಈ ಹಾರ್ಮೋನು ಲೂಸು ಟೈಟು ಆ ಥರ ಆಗಿಬಿಡುತ್ತೆ. ಅದರಿಂದ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಮಾರ್ಕು ಇಲ್ಲೊಂದು ಮಾರ್ಕ್ ಮಾಡ್ಕೊಂಡಿರ್ತೀವಿ. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಹಾರ್ಮೋಲ್ ರೌಂಡ್ ಏನಿದೆ, ಈ ರೌಂಡನ್ನು ಇವಾಗ ಇಲ್ಲಿ ಇಟ್ಕೋಬೇಕು. ನೋಡಿ, ಇಲ್ಲಿಂದ ಈ ಹಾರ್ಮೋಲ್ ರೌಂಡು ಕಾಣಿಸ್ತಿದ್ಯಾ ನೋಡಿ, ಹಾರ್ಮೋಲ್ ರೌಂಡ್ಗೆ ನೀಟಾಗಿ ಇಟ್ಕೊಂಡು ಬಂದಾಗ ನೋಡಿ, ತೋರ್ಸಮ್ಮ ಇದನ್ನು, ಇದು ಬಂದು ಈ ಸ್ಟಿಚಿಂಗ್ ಬಂದು ಈ ಮಾರ್ಕಿಗೆ ಕುತ್ಕೋಬೇಕು. ಈ ಹಾರ್ಮೋಲ್ ರೌಂಡು ಮತ್ತು ಈ ಎದೆ ಸುತ್ತಳತೆನೂ ಇವೆರಡು ಬಂದು ಒಂದೇ ಮಾರ್ಕು ಕುತ್ಕೋಬೇಕು. ಒಂದೊಂದು ಸತಿ ಏನಾಗುತ್ತೆ ಅಂತಂದರೆ ಈ ಎದೆ ಸುತ್ತಳತೆ ಬಂದು ಇಲ್ಲಿರುತ್ತೆ, ಈ ಹಾರ್ಮೋಲ್ ರೌಂಡ್ ಇಟ್ಕೊಂಡಾಗ ಇಲ್ಲಿ ಬರುತ್ತೆ ಅಂದ್ಕೊಳ್ಳಿ. ನಾವು ಅವಾಗ ಇಲ್ಲಿಂದ ಸ್ಟಿಚ್ ಮಾಡ್ಕೊತ ನಾವು ಇಲ್ಲಿ ಸ್ಟಿಚ್ ಹಾಕ್ಬೇಕಾ ಅಂತ ಕನ್ಫ್ಯೂಸ್ ಆಗುತ್ತೆ. ಈ ರೀತಿ ಯಾವಾಗ ಪ್ರಾಬ್ಲಮ್ ಆಗುತ್ತೆ, ಈ ಥರ ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ನಾವು ಕಟಿಂಗ್ ಮಾಡಬೇಕಾದ್ರೆ ಬ್ಯಾಕಲ್ಲಿ ಇದು ಹಾರ್ಮೋಲ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಇದು ಹಾರ್ಮೋಲ್ ರೌಂಡ್ ಬಂದು 9 ಇದೆ. ನಾನು ಕಟಿಂಗ್ ಮಾಡಬೇಕಾದ್ರೆ ಈ ಹಾರ್ಮೋಲ್ ರೌಂಡು 9 ಇರೋ ಥರನೇ ನಾವು ಮಾರ್ಕ್ ಮಾಡ್ಕೊಬೇಕು. ಆವಾಗ ಮಾತ್ರನೇ ನಮಗೆ ಈ ಪ್ರಾಬ್ಲಮ್ ಬರೋದಿಲ್ಲ. ಈ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಇಲ್ಲಿಂದನೂ ಇದೇ ಮಾರ್ಕ್ ಬರಬೇಕು, ಇಲ್ಲಿಂದ ಅಳತೆ ಇಟ್ಕೊಂಡ್ರು ಇದೇ ಮಾರ್ಕಿಗೆ ಬಂದರೆ ನಮಗೆ ಅದು ಕರೆಕ್ಟಾಗಿ ಕಂಫರ್ಟಾಗಿ ಬರುತ್ತೆ. ನಾವೇನಾದರೂ ಈ ಸ್ಟಿಚಿಂಗ್ ಮಾರ್ಕ್ ಮಾಡಿದ್ರೆ ಇಲ್ಲಿ ಟೈಟ್ ಆಗುತ್ತೆ, ಈ ಸ್ಟಿಚಿಂಗ್ ಮಾರ್ಕ್ ಮಾಡಿದ್ರೆ ಹಾರ್ಮೋಲ್ ಲೂಸ್ ಆಗಿಬಿಟ್ಟು ಶೋಲ್ಡ್ರ್ ಡ್ರಾಪ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಕಟಿಂಗ್ ಮಾಡಬೇಕಾದ್ರೇ ಹಾರ್ಮೋಲ್ ರೌಂಡ್ನ ಎಷ್ಟಿದೆ ಅಂತ ಫಸ್ಟಿಗೆ ಹಾರ್ಮೋಲ್ ರೌಂಡ್ನ ಚೆಕ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡ್ರೆ ನಮಗೆ ಇಲ್ಲಿದು ಈ ಪ್ರಾಬ್ಲಮ್ ಬರೋದಿಲ್ಲ. ಇದು ಸೈಡ್ ಫಿಟ್ಟಿಂಗು. ಇವಾಗ ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಲ್ಲೊಂದು ಮತ್ತು ಇಲ್ಲಿಗೆ ಈ 3 ಜಾಯಿಂಟ್ನ ನಾವು ಫಿಟ್ಟಿಂಗ್ ಮಾಡ್ಕೋಬೇಕು. ನಮಗೆ ಈ ರೀತಿ ಪ್ರಾಬ್ಲಮ್ ಯಾವಾಗ ಗೊತ್ತಾಯ್ತಾ, ಕಟಿಂಗಲ್ಲಿ ನಾವು ಈ ನೀಟಾಗಿ ಇದನ್ನು ಹಾರ್ಮೋಲ್ ರೌಂಡು ಮತ್ತು ಈ ಎದೆ ಸುತ್ತಳತೆಯೂ ಇಲ್ಲಿಗೆ ಬರಬೇಕು, ಈ ಹಾರ್ಮೋಲ್ ರೌಂಡು ಇಲ್ಲಿಗೆ ಬಂದರೆ ಮಾತ್ರ ನಮ್ಮದು ಕಟ್ಟಿಂಗು ನೀಟಾಗಿರುತ್ತೆ ಅಂತ. ಇದು ಸೈಡ್ ಫಿಟ್ಟಿಂಗ್ ಪ್ರಾಬ್ಲಮ್ಮು. ಇವಾಗ ಈ ಥರ ಮಾಡಿಕೊಂಡ್ರೆ ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ನಾವು ಕಟ್ಟಿಂಗಲ್ಲಿ ನೀಟಾಗಿ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ, ನೋಡ್ಕೊಬಂದ್ರಲ್ಲ ಸೈಡ್ ಫಿಟ್ಟಿಂಗ್ ಪ್ರಾಬ್ಲಮ್ಮು ಏನರಿಂದ ಬರ್ತಾ ಇದೆ ಅಂತ ಹೇಳಿ. ನಾವು ಸೈಡ್ ಫಿಟ್ಟಿಂಗ್ ಪ್ರಾಬ್ಲಮ್ನ ಫಸ್ಟ್ ಕಟ್ಟಿಂಗಲ್ಲೇ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಬಿಡ್ಬೇಕು. ಕಟ್ಟಿಂಗಲ್ಲಿ ನಾವೇನಾದರೂ ಮಿಸ್ಟೇಕ್ ಮಾಡಿದ್ದೀವಿ ಅಂತಂದರೆ
ಸ್ಟಿಚಿಂಗಲ್ಲೂ ಮಿಸ್ಟೇಕ್ ಬರುತ್ತೆ. ನಾವು ಮೇನ್ ಪ್ರಾಬ್ಲಮ್ ಬಂದು ಕಟಿಂಗು ನೀಟಾಗಿರಬೇಕು. ಕಟಿಂಗ್ ನೀಟಾಗಿತ್ತು ಅಂತಂದರೆ ಸ್ಟಿಚಿಂಗ್ ಆಟೋಮೆಟಿಕ್ ಕರೆಕ್ಟಾಗಿ ಬಂದ್ಬಿಡುತ್ತೆ. ನಾವು ತಿರ್ಗಾ ಅವಾಗ ಮೆಜರ್ಮೆಂಟ್ ಇಟ್ಕೊಳ್ಳೋ ಇದೇ ಇರೋದಿಲ್ಲ. ನೀಟಾಗಿ ಕಟಿಂಗ್ ಒಂದು ನೀಟಾಗಿದ್ದರೆ ಸಾಕು, ನೀಟಾಗಿ ಕಂಫರ್ಟಾಗಿ ಮೆಜರ್ಮೆಂಟ್ ಎಲ್ಲ ನೀಟಾಗಿ ಬರುತ್ತೆ, ಸ್ಟಿಚಿಂಗ್ ಕೂಡ ನೀಟಾಗಿ ಬರುತ್ತೆ. ಇವಾಗ ಗೊತ್ತಾಯ್ತಲ್ಲ ಸೈಡ್ ಫಿಟ್ಟಿಂಗು ಯಾವ ರೀತಿ ಪ್ರಾಬ್ಲಮ್ ಆಗ್ತಿತ್ತು ಅಂತ. ನನಗೂ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಸ್ಟಿಚಿಂಗ್ ಹೊಸ್ದಾಗಿ ಕಲ್ತಿದ್ದಾಗ ಈ ಪ್ರಾಬ್ಲಮ್ ಬರ್ತಿತ್ತು. ಬಟ್ ನನಗೆ ಇದು ಯಾವ ರೀತಿ ಎಲ್ಲಿಂದ ಬರ್ತಿದೆ ಈ ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನಾನು ಸ್ಟಿಚಿಂಗ್ ಮಾಡ್ತಾ ಆಮೇಲೆ ನನಗೆ ಗೊತ್ತಾಯ್ತು ಇದು ಆರ್ಮಲ್ ರೌಂಡಿಂದನೇ ಪ್ರಾಬ್ಲಮ್ಮು. ನಾವು ಆರ್ಮಲ್ ರೌಂಡೇ ಚೆಕ್ ಮಾಡೋದೇ ಇಲ್ಲ, ಸುಮ್ಮನೆ ಶೋಲ್ಡ್ರ್ ಬಂದು 5.5 ಬರುತ್ತೆ, 5.5 ಇಟ್ಕೊಂಡ್ಬಿಡ್ತೀವಿ. 5.5ಇಂದ ಹಾರ್ಮಲ್ ಡೌನು ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಬಿಟ್ಟು 6 ಇಟ್ಕೊಂಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಿಬಿಡ್ತೀವಿ. ಕಟ್ ಮಾಡಿಬಿಟ್ಟು ಹಾರ್ಮಲ್ ರೌಂಡ್ ಎಷ್ಟಿದೆ ಅಂತ ನಾನು ಚೆಕ್ಕೇ ಮಾಡೋದಿಲ್ಲ, ಸುಮ್ಮನೆ ರೌಂಡ್ ಇಟ್ಕೊಂಡು ಕಟ್ ಮಾಡಿಬಿಡ್ತೀವಿ. ಈ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಆವಾಗ ಗೊತ್ತಾಗುತ್ತೆ. ಸೈಡ್ ಫಿಟ್ಟಿಂಗಲ್ಲಿ ಈ ಮಾರ್ಕ್ ನೋಡಿದ್ರೆ ಇಲ್ಲಿ ಬರ್ತಾ ಇದೆ, ಲೂಸು ಟೈಟು, ಇದು ಚೆಸ್ಟ್ ಕುತ್ಕೊಂಡ್ರೆ ಹಾರ್ಮಲ್ ಕುತ್ಕೊಳ್ಳಲ್ಲ, ಹಾರ್ಮಲ್ ಕುತ್ಕೊಂಡ್ರೆ ಚೆಸ್ಟ್ ಕುತ್ಕೊಳ್ಳೋದಿಲ್ಲ. ಈ ಪ್ರಾಬ್ಲಮ್ಮು ಇದರಿಂದನೇ ಪ್ರಾಬ್ಲಮ್ ಅದು ಬರೋದು, ಸೈಡ್ ಫಿಟ್ಟಿಂಗ್ ಅದರಿಂದನೇ ನಮಗೆ ಪ್ರಾಬ್ಲಮ್ ಆಗೋದು. ಈ ರೀತಿ ಒಂದು ಸತಿ ಟ್ರಿಕ್ನ ಬಳಸಿ ನಿಜವಾಗ್ಲೂ ಖಂಡಿತ ಸೈಡು ಫಿಟ್ಟಿಂಗ್ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ತೀನಿ. ಇನ್ ಫಿಟ್ಟಿಂಗ್ ಎಲ್ಲ ಕುತ್ಕೊಳ್ಳುತ್ತೆ. ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಬೇಕಾಯಿತು, ಬ್ಯಾಂಕ್ ಹತ್ರ ಹೋಗಿದೆ. ಬ್ಯಾಂಕ್ ಹತ್ರ ಹೋಗಿ ಬರೋಷ್ಟೊತ್ತಿಗೆ ನೋಡಿ ಮನೆ ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ. ಯಾರು ಹೊಡೆದಾಕಿದ್ದಾರೆ ಅಂತ ಗೊತ್ತಿಲ್ಲ, ಯಾಕೆ ಹೊಡೆದಾಕಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಬಂದ ತಕ್ಷಣ ನೋಡಿ ನನಗೆ ಒಂಥರ ಶಾಕ್ ಆಗೋಯಿತು. ಮನೆಯಲ್ಲಿ ಒಂದು 5 ನಿಮಿಷ ಮನೆಯಲ್ಲಿಲ್ಲ ಅಂತಂದರೆ ಏನೆಲ್ಲ ಅವಾಂತರ ಆಗುತ್ತೆ ನೋಡಿ. ಇದೆಲ್ಲ ಫುಲ್ಲು ಗ್ಲಾಸ್ ಬಿದ್ದಿರೋ ಇದಕ್ಕೆ ಫುಲ್ಲು ಚೂರೆಲ್ಲ ನೋಡಿ ಆ ಕಡೆ ಎಲ್ಲ ಫುಲ್ ಎಲ್ಲ ಸಿಡಿದ್ಬಿಟ್ಟಿದೆ ನೋಡಿ. ಎಷ್ಟು ಅವಾಂತರ ಮಾಡಿದ್ದಾರೆ ಅಂದರೆ ನಾನು ಒಂದು 5 ನಿಮಿಷ ಅಷ್ಟೇ, ಒಂದು 10 ನಿಮಿಷ ಬ್ಯಾಂಕ್ ಹತ್ರ ಸ್ವಲ್ಪ ID ಕಾರ್ಡ್ಗಳು ಕೊಡಬೇಕಾಯ್ತು ಅಂತ ಹೋಗಿ ಬರೋಷ್ಟೊತ್ತಿಗೆ ನೋಡಿ ಇಷ್ಟೆಲ್ಲ ಅವಾಂತರ ಮಾಡಿದ್ದಾರೆ. ಎಲ್ಲ ಸಣ್ಣ ಪೀಸ್ ಅದು ಹೊಡೆದೋಗಿರೋ ಸ್ಪೀಡ್ಗೆ ಫುಲ್ ಎಲ್ಲ ಗಾಜಿನ ಪೀಸ್ ಎಲ್ಲ ಸಿಡಿದಿದೆ. ಇದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಯಾಕೆ ಮಾಡಿದ್ದಾರೆ ಅಂತಲೂ ಗೊತ್ತಿಲ್ಲ ನೋಡಿ. ಇದು ಎಲ್ಲ ಕಾಲಿಗೆ ಹುಡುಗರಿಗೆ ಚುಚ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸಣ್ಣವಳಿಗೆ 2ನೇವಳಿಗೆ ಸ್ವಲ್ಪ ಚುಚ್ಕೊಂಡಿದೆ, ಏನು ಅಷ್ಟೊಂದು ಇದಿಲ್ಲ, ಸುಮ್ಮನೆ ಲೈಟಾಗಿ ಚುಚ್ಕೊಂಡಿದೆ. ಯಾಕಂದರೆ ಅದು ಸಣ್ಣ ಚೂರು ಪೀಸ್ ಎಲ್ಲ ಸಿಡಿದ್ಬಿಟ್ಟಿದೆಯಲ್ಲ, ಅದ್ರ ಮೇಲೆ ಕಾಲಿಕ್ಕಿರೋದ್ರಿಂದ ಅವ್ಳಿಗೊಂದು ಚೂರು ಚುಚ್ಕೊಂಡಿದೆ. ನಾನು ಅದಕ್ಕೆ ಇನ್ನು ಹುಡುಗರು ಓಡಾಡಿದ್ರೆ ಅವ್ರಿಗೂ ಕೂಡ ಕಾಲಿಗೆ ಚುಚ್ಕೊಳ್ಳುತ್ತೆ ಅಂತ ಫಸ್ಟ್ ಎಲ್ಲ ಗುಡಿಸೆಲ್ಲ ಎತ್ತಾಕ್ತಾಯಿದ್ದೀನಿ. ಮೂಲೆಯಲ್ಲೂ ಎಲ್ಲ ನೀಟಾಗಿ ಚೂರು ಪೀಸ್ ಎಲ್ಲ ನೀಟಾಗಿ ಎಲ್ಲ ಎತ್ತಾಕೊಂಡು ಎಲ್ಲ ಕ್ಲೀನ್ ಮಾಡಿ ಎತ್ತಾಕಿದ್ದೀನಿ ಫಸ್ಟ್ ಅದು ಗಾಜಿನ ಚೂರುಗಳನ್ನ. ನೋಡಿ ಅದು ಎಲ್ಲೆಲ್ಲಿ ಬಿದ್ದಿದ್ದಾವೆ ಅಂತಲೇ ಕಾಣಿಸ್ತಿಲ್ಲ, ಫುಲ್ಲು ವೈಟದು ಸಣ್ಣ ಚೂರಿಗೂ ಎಲ್ಲ ನೀಟಾಗಿ ಫುಲ್ಲು ಮೂಲೆಯಲ್ಲೆಲ್ಲ ಗುಡಿಸ್ಕೊಂಡು ಫಸ್ಟ್ ಎತ್ತಾಕೊಳ್ಳೋಣ ಅಂತ ಗುಡಿಸ್ತಾ ಇದ್ದೀನಿ. ಎಲ್ಲ ಎತ್ತಾಕೊಳ್ಳೋಣ ಅಂತ ಅಂದರೆ ಈ ಡಸ್ಟ್ಬಿನ್ಗೆ ಹಾಕಿದ್ರೆ ತಿರ್ಗಾ ಕಸನವ್ರಿಗೆ ಪ್ರಾಬ್ಲಮ್ ಆಗುತ್ತಲ್ವ. ಯಾಕಂದರೆ ಕಸ ತೊಗೊಂಡೋಗ ನಾವು ಹಂಗೆ ಸುರಿದ್ಬಿಡ್ತೀವಿ, ಅವ್ರ ಕೈಯಿಂದ ಎಲ್ಲ ಎತ್ತಾಕ್ದಾಗ ಅವ್ರಿಗೆ ಕೈಗೆಲ್ಲ ಚುಚ್ಕೊಂಡು ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನು ಯಾವುದಾದ್ರೂ ಒಂದು ಕೈ ಚೀಲಕ್ಕೆ ಹಾಕ್ಬಿಟ್ಟು ಸಪ್ರೇಟಾಗಿ ಹಾಕೋಣ ಅಂತೇಳ್ಬಿಟ್ಟು ಒಂದು ಗೋಣಿಚೀಲ ಅಂಥದ್ದೋ ಇಲ್ಲಾಂದರೆ ಕೈ ಬ್ಯಾಗ್ ಅಂಥದ್ದೋ ಎಲ್ಲ ನೋಡಿದೆ. ಕೈ ಬ್ಯಾಗ್ ಅಂಥದ್ದೋ ನೋಡಿ ನಾನೆಲ್ಲ ನೀಟಾಗಿ ಗಾಜಿನ ಚೂರ್ದೆಲ್ಲ ನೋಡಿ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಆ ಬ್ಯಾಗ್ ಒಳಗಡೆ ಎಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ನೋಡಿ ನೀಟಾಗಿ ಎಲ್ಲ ಎತ್ತಾಕ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಜಾಸ್ತಿ ಸಣ್ಣ ಚೂರುಗಳೆಲ್ಲ ಇತ್ತು ಮೆಟ್ಲು ಮೇಲೆ, ಆ ಕಡೆ ಈ ಕಡೆ ಎಲ್ಲ ಸಿಡಿದ್ಬಿಟ್ಟಿತ್ತದು ಬಿದ್ದಿರೋ ಫೋರ್ಸ್ಗೆ. ನಾನು ಇನ್ನು ತಿರ್ಗಾ ಹುಡುಗರಿಗೆಲ್ಲ ಚುಚ್ಕೊಂಡೆ ಎಲ್ಲ ನೀಟಾಗೆಲ್ಲ ಎತ್ತಾಕಿ ಆ ಬ್ಯಾಗೇನೆ ಡಸ್ಟ್ಬಿನ್ ಒಳಗಡೆ ಹಾಕ್ಬಿಟ್ಟು ಫಸ್ಟು ತೊಗೊಂಡೋಗಿ ಕಸ ಹಾಕ್ಸ್ಬಿಟ್ಟು ಬಂದೆ. ಯಾಕಂದರೆ ಆ ಬ್ಯಾಗೇನೆ ಸಪ್ರೇಟಾಗಿ ಕೆಳಗಡೆ ಇಟ್ಬಿಟ್ಟು ಮಿಕ್ಕಿದ ಕಸ ಹಾಕು ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಟೆ. ನೋಡಿ ಈ ಗಾಜನ್ನು ಎತ್ತಾಕಿ ಎಲ್ಲ ಈ ಅವಾಂತರ ಮಾಡಿರೋದು ನೋಡಿ. ಇವಳು ಕುತ್ಕೊಂಡಿದ್ದಾಳಲ್ಲ ಇವಳೇ ಬಜಾರಿ. ಈ ನಾನು 5 ನಿಮಿಷ ಬ್ಯಾಂಕ್ ಹತ್ರ ಹೋಗಿ ಬರೋಷ್ಟೊತ್ತಿಗೆ ಎಲ್ಲ ಎತ್ತಾಕಿ ಎಲ್ಲ ಅವಸ್ಥೆ ಮಾಡಿರೋಳು. ಈಗ ಇಲ್ಲಿ ಕುತ್ಕೊಂಡಿದ್ದಾಳೆ ನೋಡಿ, ಮಕ್ಕ ಇಷ್ಟು ತಪ್ಪ ಮಾಡಿಕೊಂಡು ಈಗ ಇವಳೇ ಮಾಡಿರೋದು. ಏನಕ್ಕೆ ಮಾಡಿದ್ದಾಳೆ ಏನು ಅಂತ ಅಂದರೆ ಕೇಳಿದ್ರೂ ಬಾಯೇ ಬಿಡ್ತಾ ಇಲ್ಲ ಅವಳು. ನೋಡಿ ಹೆಂಗೆ ಕುತ್ಕೊಂಡಿದ್ದಾಳೆ. ನಾನು ಏನಕ್ಕೆ ಮಾಡಿದೆ ಅಂತ ಕೇಳಿದ್ರೂ ಹೇಳ್ತಾ ಇಲ್ಲ. ಗಾಜು ಬಿದ್ದಿದ ತಕ್ಷಣವೇ ಅಮ್ಮ ಬಂದರೆ ಬೈತಾಳೆ ಅಂತ ಹೇಳ್ಬಿಟ್ಟು ಒಂದು 4 ಪೀಸ್ ಎಲ್ಲ ಎತ್ತಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟಿದ್ದಾರೆ. ಏನಾದರೂ ಕೈಗೆ ಚುಚ್ಕೊಂಡಿದ್ರೆ ಏನು ಮಾಡೋದು ಅಂತ ನೋಡಿ. ಏನು ತೊಗೊಳಕ್ಕೆ ಹೋಗಿದ್ದಾಳೆ ಅಂದರೆ ಇಲ್ಲಿ ಮೇಲ್ಗಡೆ ಆಟ ಸಾಮಾನು ಒಂದು ಚೀಲ ಕಾಣಿಸ್ತಿದ್ದಿಲ್ಲ, ಆಟ ಸಾಮಾನು ಆ ಚೀಲ ತೊಗೊಳೋದಕ್ಕೆ ಇಲ್ಲಿ ಮೇಲೆ ಹತ್ತಿದ್ದಾಳೆ. ಅಲ್ಲಿರೋ ಗ್ಲಾಸ್ನ ಹಿಡ್ಕೊಳಕ್ಕಾಗ್ದಲೇ ಎತ್ತಾಕ್ಬಿಟ್ಟಿದ್ದಾಳೆ ಅವಳು.
ಎತ್ತಾಕ್ಬಿಟ್ಟಿದ್ದಾಳೆ. ಆ ಎತ್ತಾಕಿರೋ ಸ್ಪೀಡ್ಗೆ ಎಲ್ಲ ಚೂರು ಆಗ್ಬಿಟ್ಟು ಎಲ್ಲ ಫುಲ್ಲು ಎಲ್ಲ ಗಾಜಿನ ಪೀಸ್ ಎಲ್ಲ ಸಿಡಿದ್ಬಿಟ್ಟೈತೆ. ಇನ್ನು ಬಂದರೆ ಅಮ್ಮ ಹೊಡಿತಾಳೆ ಬೈತಾಳೆ ಅಂತ ಹೇಳ್ಬಿಟ್ಟು ಕೈನಲ್ಲೇ ಎತ್ತಿ ಡಸ್ಟ್ಬಿನ್ಗೆಲ್ಲ ಒಂದು 4 ದೊಡ್ಡ ಚೂರುಗಳೆಲ್ಲ ಎತ್ತಾಕಿದ್ದಾರೆ. ಏನಾದರೂ ಕೈಗೆ ಚುಚ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಏನು ಮಾಡಬೇಕಾಯಿತು. ನಾನು ಅದಕ್ಕೆ ಮಾತಾಡಬೇಡ ಹಂಗೆ ಹಿಂಗೆ ಅಂಥೇಳಿ ನಾನು ಬೈಯೋ ಹೊತ್ತಿಗೆ ಅಮ್ಮ ಸಾರಿ ಅಮ್ಮ ಅಂಥೇಳಿ ಬಸ್ಕಿ ಹೊಡಿತಾ ಇದ್ದಾಳೆ. ತಪ್ಪಾಯ್ತಮ್ಮ, ನಾನು ಇನ್ನೊಂದು ಸತಿ ಮಾಡಲ್ಲ ಅಂಥೇಳಿ. ನೋಡಿ ಈ ಅವಾಂತರ ನಮ್ಮ ಮನೆಯಲ್ಲಿ ಒಂದು 5 ನಿಮಿಷ ಮನೆಯಲ್ಲಿ ಇಲ್ಲ ಅಂತಂದರೆ ಮಕ್ಕಳು ಈ ಅವಾಂತರ ಮಾಡ್ತಾರೆ. ನಮ್ಮ ಈ ಅವಾಂತರ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಮಕ್ಕಳು ಮಾಡಿರೋದು ಪ್ಲೀಸ್ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತ ನೋಡಿ ಅಂತ ಹೇಳಿ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ನೋಡಿ ಅವ್ಳಿಗೆ ವಾರ್ನಿಂಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಒಂದೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.